ಹರೇ ಕೃಷ್ಣ. ಎಲ್ಲರಿಗೂ ನಮಸ್ಕಾರ. ನಾನು ಸಂಸ್ಕೃತಿ. ನಿನ್ನೆ ನನ್ನ ಫಸ್ಟ್ ಶಾರ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಹಾಗೆ ಯಾಕೆ ನಾನು ಈ ಸೀರೀಸ್ನ ಮಾಡ್ತಾ ಇದ್ದೀನಿ ಅಂತ ಸಹ ನಾನು ಹೇಳಿದ್ದೆ. ಡೇ 1 ಭಗವದ್ಗೀತಾ. ಇವತ್ತು ನಾನು ರಂಗಸಿದ್ಧತೆ ಮೊದಲ ಮಾತು ಇದಷ್ಟೇ ನಾನು ಇವತ್ತು ಓದಿದ್ದು. ನಿನ್ನೆ ವಿಮರ್ಶಕರ ಮಾತು, ಅಭಿಪ್ರಾಯಗಳು ಭಗವದ್ಗೀತಾ ಬಗ್ಗೆ ಮತ್ತು ಭಗವದ್ಗೀತಾ ಅಂತ ಮಹಾಗ್ರಂಥದಲ್ಲಿ 18 ಅಧ್ಯಾಯಗಳು ಇವೆ. ಅವು ಯಾವ್ಯಾವು ಅಂತ ನಿನ್ನೆ ನಾನು ತಿಳ್ಕೊಂಡೆ. ನೀವು ಕೂಡ ನನ್ನ ಹಾಗೆ ಗೊಂದಲದಲ್ಲಿದ್ದರೆ, ಉತ್ತರ ಸಿಗದ ಪ್ರಶ್ನೆಗಳಲ್ಲಿ ಸಿಲುಕಿದ್ದರೆ, ಏನು ಮಾಡಬೇಕೆಂದು ತಿಳಿಯದಿದ್ದರೆ ಈ ಸೀರೀಸ್ ಜೊತೆಗೆ ನೀವು ಕೂಡ ಜಾಯ್ನ್ ಆಗಿ. ನಾನು ನನಗೆ ಹಾಕಿಕೊಂಡಿರುವ ರೂಲ್ಸ್ ಇಷ್ಟೇ: ಡೈಲಿ 5 ಪೇಜಸ್ ಓದಬೇಕು, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋದು, ಸ್ಟಾಪ್ ಮಾಡೋ ಹಾಗಿಲ್ಲ. ಜೊತೆಗೆ ಟೈಮ್ ಪೀರಿಯಡ್ ಅನ್ನೋದಿಲ್ಲ, ಅಂದರೆ ಲಿಮಿಟ್ ಇರಲ್ಲ, ಇಷ್ಟೇ ಡೇಸಲ್ಲಿ ಮುಗಿಸ್ಬೇಕು ಅನ್ನೋ ಒಂದು ಟೆನ್ಷನ್ ಇಲ್ಲ. ಆರಾಮ್ಸೆ ಡೈಲಿ 5 ಪೇಜಸ್ ಓದಬೇಕು ಮತ್ತು ಅರ್ಥೈಸಿಕೊಂಡು ನಿಧಾನವಾಗಿ ಮನನ ಮಾಡಿಕೊಳ್ಳಬೇಕು ಮತ್ತು ಫಾಲೋ ಮಾಡಬೇಕು. ಇದಿಷ್ಟು ನನ್ನ ರೂಲ್ಸ್. ಇಷ್ಟ ಆಗಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ. ಹರೇ ಕೃಷ್ಣ.